ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈಗ ಆಲ್ರೆಡಿ ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಕಾಂಗ್ರೆಸ್ ಮೇಲೆ ಅದರಲ್ಲೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಪ್ಲಾನ್ ಮಾಡಿದೆ. ಈ ಮಧ್ಯೆ ವಿಜಯೇಂದ್ರ ಮತ್ತು ಪ್ರಿಯಾಂಕ್ ಖರ್ಗೆ ನಡುವೆ ಫೋಟೋ ವಾರ್ ಶುರುವಾಗಿದೆ. ಏನಿದು ಆತ್ಮಹತ್ಯೆ ಹಾಗೆ ಫೋಟೋ ವಾರ್? ಈ ರಾಜಕೀಯ ಸಮರದ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜಯೇಂದ್ರ ಫೋಟೋ ಅಸ್ತ್ರಕ್ಕೆ ಪ್ರಿಯಾಂಕ ಫೋಟೋ ಪ್ರತ್ಯಸ್ತ್ರ. ರಾಜೀನಾಮೆಗೆ ವಿಜಯೇಂದ್ರ ಆಗ್ರಹ, ಪ್ರಿಯಾಂಕ್ ಖರ್ಗೆ ಕೆಂಡ. ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ, ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ನನ್ನ ಹತ್ತಿರವೋ ವಿಜಯೇಂದ್ರ, ಯಡಿಯೂರಪ್ಪ ಫೋಟೋ, ಡಿಕೆ ಬಾಂಬ್. ವಿಜಯೇಂದ್ರ ಫೋಟೋ, ಯಡಿಯೂರಪ್ಪ ಫೋಟೋ ಬಿಡುಗಡೆ ಮಾಡೋಣ ನಾವು. ಫೋಟೋ ವಾರ್. ನೀನೊಂದು ಫೋಟೋ ಬಿಟ್ರೆ ನಾನು 10 ಫೋಟೋ ಬಿಡ್ತೀನಿ ಅನ್ನೋ ಸಮರ. ನೀನೊಂದು ಹೇಳಿಕೆ ಕೊಟ್ರೆ ತಿರುಗೇಟು ಕೊಡ್ತೀನಿ ಅನ್ನೋ ಕಾಳಗ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಪಡೆದಿರೋ ತಿರುವಿದು. ಹೌದು, ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜಕೀಯ ಮೇಲಾಟಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಸಚಿನ್ ಬರೆದ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೋರ್ ಹೆಸರಿದೆ. ಇದೇ ಕಾರಣಕ್ಕೆ ಈ ವಿಚಾರವನ್ನ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಈಗಾಗಲೇ ಹೋರಾಟಕ್ಕೆ ಮುಂದಾಗಿದ್ದು, ಅದರ ಭಾಗವಾಗಿ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದ ತಂಡ ಸಚಿನ್ ನಿವಾಸಕ್ಕೆ ಹೋಗಿತ್ತು. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿ ಜನವರಿ 4ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದೆ. ಈ ಮಧ್ಯೆ ಇಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿ ರಾಜು ಕಪನೋರ್ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ಮುಖಂಡರ ಜೊತೆಗೆ ಇರೋ ಫೋಟೋಗಳನ್ನ ಬಿಡುಗಡೆ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ರಾಜು ಕಪನೋರ್ ಬಿಜೆಪಿ ಅಭ್ಯರ್ಥಿ ಚಂದು ಪಾಟೀಲ್ ಜೊತೆಗಿದ್ದ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಹೀಗೆ ಫೋಟೋ ವಾರ್ ಬೆನ್ನಲ್ಲೇ ಇಬ್ಬರ ನಡುವೆ ಮಾತಿನ ಯುದ್ಧವೇ ನಡೆದು ಹೋಗಿದೆ. ಬಿಜೆಪಿಯವರು ಬಟ್ಟೆ ಹರಿದುಕೊಂಡ್ರು, ರಾಜೀನಾಮೆ ಕೊಡಲ್ಲ. ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಆಗ್ರಹ ಮಾಡ್ತಾನೆ, ಒಂದು ಕ್ಷಣನೂ ಕೂಡ ತಡ ಮಾಡ್ದೇನೆ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕು. ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ. ಅದೇ ಕೆಲಸ ಆಗುತ್ತೆ ನಮಗೆ. ಸಿಬಿಐ ತನಿಖೆಗೆ ವಿಜಯೇಂದ್ರ ಆಗ್ರಹ, ಪ್ರಿಯಾಂಕ್ ಖರ್ಗೆ ಗರಂ. ಸಿಬಿಐ ತನಿಖೆನ ಆಗ್ಬೇಕು. ಇದು ಬರೀ ನಮ್ಮ ಡಿಮಾಂಡ್ ಅಷ್ಟೇ ಅಲ್ಲ, ನಮ್ಮ ಒತ್ತಾಯ ಅಷ್ಟೇ ಅಲ್ಲ, ಆಗ್ರಹ ಅಷ್ಟೇ ಅಲ್ಲ. ಆ ಸಚಿನ್ ಕುಟುಂಬ ಏನಿದೆ, ಪಾಂಚಾಲ್ ಕುಟುಂಬ ಎಲ್ಲ ಸಹೋದರಿಯರು ಕೂಡ ಯಾವುದೇ ಕಾರಣಕ್ಕೂ ನನ್ನ ತಮ್ಮನಿಗೆ ನ್ಯಾಯ ಸಿಗೋದಿಲ್ಲ, ನನ್ನ ತಮ್ಮನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅವರು. ಹಾಗಾಗಿ ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಅಂತ ಹೇಳಿದ್ರೆ ಸಿಬಿಐ ತನಿಖೆನೇ ಆಗ್ಬೇಕು ಅಂತ ಹೇಳಿ ಕುಟುಂಬ ಒತ್ತಾಯ ಮಾಡಿದೆ. ಯಡಿಯೂರಪ್ಪ ಅವ್ರ ಪಾಕ್ಸೋ ಬಗ್ಗೆ ಮಾತಾಡಕ್ ತಯಾರಿಲ್ಲ. ಬಿಜೆಪಿನಲ್ಲೇ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಒಂದು ನೋಟಿಸ್ ಕೊಡೋ ಯೋಗ್ಯತೆ ಇಲ್ಲ ಈ ಬಿಜೆಪಿ ಲೀಡರ್ಗಳಿಗೆ. ಅಲ್ಲೇ ಕೌಡೆ ಕಾಸ್ ಕೀಮತ್ ಇಲ್ಲ ಅವ್ರ ಮಾತಿಗೆ. ಪಬ್ಲಿಕ್ ನಲ್ಲಿ, ಮಾಧ್ಯಮದಲ್ಲಿ ಮತ್ತೆ ನಾನು ಯಾಕ್ರಿ ಕೇಳ್ಬೇಕು ಅವ್ರ ಮಾತು? ನನ್ನ ಬಳಿ ವಿಜಯೇಂದ್ರ ಬಿಎಸ್ವೈ ಫೋಟೋ ಇವೆ, ಡಿಕೆ ಬಾಂಬ್. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆಯ ಯಾವ ರೋಲು ಇಲ್ಲ ಎಂದಿದ್ದಾರೆ. ಅಷ್ಟೇ ಅಲ್ಲ, ವಿಜಯೇಂದ್ರ ಫೋಟೋ ಅಸ್ತ್ರಕ್ಕೂ ತಿರುಗೇಟು ಕೊಟ್ಟ ಡಿಕೆ ನನ್ನ ಬಳಿಯೂ ವಿಜಯೇಂದ್ರ, ಯಡಿಯೂರಪ್ಪ ಫೋಟೋಗಳಿವೆ, ಬಿಡ್ಲಾ ಅಂತ ಕೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಇಲ್ಲ, ಅವ್ರ ಹೆಸರು ಯಾರು ಬರ್ದಿಲ್ಲ. ಯಾರ್ದೋ ಹೆಸರು ಬರದ ತಕ್ಷಣ ಅದೆಲ್ಲ ಸಾಧ್ಯ ಇಲ್ಲ. ವಿ ನೋ ದಿ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ. ಯಾರು ಅವ್ರ ಹೆಸರು ಬರ್ದಿಲ್ಲ, ಯಾವ ಆ ಥರನೂ ಇಲ್ಲ. ಸೊ ಅದು ಉದ್ಭವ ಆಗುದಿಲ್ಲ. ಇನ್ವೆಸ್ಟಿಗೇಷನ್ ಅಂತೂ ಕಾನೂನು ಪ್ರಕಾರ ಏನ್ ಮಾಡಬೇಕು ಇನ್ವೆಸ್ಟಿಗೇಷನ್ ನಾವು ಮಾಡಿಸ್ತೀವಿ. ನನ್ನ ಜೊತೆ ವಿಜಯನನ್ನು ಇದ್ದಾನೆ, ಯಡಿಯೂರಪ್ಪನವರು ಇದ್ದಾರೆ, ಬೇಕಾದಷ್ಟು ಎಲ್ಲರ ಫೋಟೋನು ನಮ್ಮ ಜೊತೆ ಯಾರ್ಯಾರು ಬರ್ತಾರೆ. ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲರದ್ದು ಫೋಟೋ ಬರ್ತಾ ಇರ್ತಾರೆ. ವಿಜಯೇಂದ್ರ ಫೋಟೋ, ಯಡಿಯೂರಪ್ಪರ ಫೋಟೋ ಬಿಡುಗಡೆ ಮಾಡೋಣ ನಾವು. ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ, ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ವಿಜಯೇಂದ್ರ ಮತ್ತು ಪ್ರಿಯಾಂಕ್ ಮಧ್ಯೆ ಮುತ್ತಿಗೆ ಕದನ.
ಇನ್ನಿವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಜಯೇಂದ್ರ, ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಶನಿವಾರ 4ನೇ ತಾರೀಕು ಗುಲ್ಬರ್ಗಾದಲ್ಲಿ ಬೃಹತ್ ಪ್ರತಿಭಟನೆ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಖರ್ಗೆ ಅವರ ಮನೆ ಮುತ್ತಿಗೆಯನ್ನು ಕೂಡ ಹಾಕ್ತೇವೆ. ಏನಂತ ಮುತ್ತಿಗೆ ಹಾಕ್ತಾರೆ? ಒಂದು ಸಾಕ್ಷಿ ಇದೆ ಅನ್ರಿ, ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ, ಇವರೇ ಯಾರು ಬೇಡ ಅಂದಿದ್ದಾರೆ. ಏನಂತ ನೀವು ಮುತ್ತಿಗೆ ಹಾಕ್ತೀರಾ ಕಲಬುರಗಿನಲ್ಲಿ? ನಾಚಿಕೆ ಬರ್ಬೇಕು ನಿಮಗೆ. ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಎಂಬಂತೆ ಆರೋಪಿ ರಾಜು ಕಪನೂರ್ ಸಹೋದರ ಪ್ರಕಾಶ್ ಕಪನೂರು ಮತ್ತೊಂದು ಆರೋಪ ಮಾಡಿದ್ದಾರೆ. ಸಚಿನ್ EMD ಹಣ ಕಟ್ಟಲು ನಮ್ಮಿಂದಲೇ 60 ಲಕ್ಷ ಹಣ ಹಾಕಿಸಿಕೊಂಡಿದ್ದ ಅಂತ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಇನ್ನು ಸಚಿನ್ ಆತ್ಮಹತ್ಯೆ ಕೇಸ್ ಸಂಬಂಧ ರೈಲ್ವೆ SP ಡಾಕ್ಟರ್ ಸೌಮ್ಯಲತಾ ಖುದ್ದು ಬೀದರ್ಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಕಳೆದ 2 ದಿನದಿಂದ ಬೀದರ್ನಲ್ಲೇ ಮೊಕ್ಕಾಂ ಹೂಡಿ 3 ಪೊಲೀಸರ ತಂಡಗಳು ತನಿಖೆ ನಡೆಸುತ್ತಿವೆ. ರೈಲ್ವೆ ಪೊಲೀಸರು ಡೆತ್ ನೋಟ್ FSLಗೆ ಕಳುಹಿಸಿದ್ದಾರೆ. ಈ ಮಧ್ಯೆ ಬಿಜೆಪಿ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕರನ್ನ ಒಳಗೊಂಡ ಆಂದೋಲನ ಸಮಿತಿಯನ್ನ ರಚಿಸಿದೆ. ಹೀಗಾಗಿ ಸದ್ಯಕ್ಕೆ ಈ ಆತ್ಮಹತ್ಯೆ ಸುತ್ತಲಿನ ರಾಜಕೀಯ ಕೆಸರೆರಚಾಟ ಮುಂದುವರಿಯಲಿದೆ. ಕಿರಣ್ ಹನಿಯಡ್ಕ, ಪ್ರಸನ್ನ ಜೊತೆ ಅನಿಲ್, TV9 ಬೆಂಗಳೂರು.